ನನ್ನ ಪ್ರೀತಿಯ ಎಲ್ಲ ಕಟ್ಟಡ ಕಾರ್ಮಿಕರ ಸಂಘಗಳ ಮುಖಂಡರಿಗೆ ನಿಮ್ಮ ಪ್ರೀತಿಯ ವಾಸುಲಮಾಣಿ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ಈ ಹಿಂದೆ ದಿನಾಂಕ 4/8/25 ಧಾರವಾಡ ವಿಭಾಗದ ಹುಬ್ಬಳ್ಳಿಯ ಕಾರ್ಮಿಕರ ಭವನದ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಸೇರಿಸಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಆಗ್ತಾ ಇರುವ ಅನ್ಯಾಯದ ವಿರುದ್ಧವಾಗಿ 4 ದಿನಗಳ ಕಾಲ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಸ್ಥಳಕ್ಕೆ ಮಾನ್ಯ ಕಾರ್ಮಿಕರ ಸಚಿವರು ಬಂದು ಮನವಿಯನ್ನು ಸ್ವೀಕಾರ ಮಾಡದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿರುವ ವಿಷಯ ತಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಹೋರಾಟದ ಸ್ಥಳಕ್ಕೆ ಸ್ಥಳೀಯ ಕಾರ್ಮಿಕ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಅವರು ಬಂದು ಸಚಿವರ ಜೊತೆ ತಮ್ಮ ಸಂಘಗಳ ಸಭೆ ನಿಗದಿಪಡಿಸಿಕೊಡುತ್ತೇವೆಂದು ಹೇಳಿ ನಮಗೆ ಭರವಸೆ ನೀಡಿದ್ದರು. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಸಂಘಗಳ ಸಭೆ ಸಚಿವರ ಜೊತೆ ನಿಗದಿಪಡಿಸಿಕೊಡುತ್ತೇವೆ ಅಂತೇಳಿ ನಮ್ಮನ್ನು ಭರವಸೆ ನೀಡಿ ನಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಮನವೊಲಿಸಿದರು. ಆದರೆ ಸುಮಾರು ದಿನಗಳು ಕಳೆದರೂ ಮಾನ್ಯ ಸಚಿವರು ನಮ್ಮ ಸಂಘಗಳ ಜೊತೆ ಸಭೆ ನಡೆಸಲು ಸಮಯ ನಿಗದಿ ಮಾಡಿಕೊಟ್ಟಿರುವುದಿಲ್ಲ. ಆದ್ದರಿಂದ ಇಂದು ಕಲಘಟಗಿ ಕ್ಷೇತ್ರಕ್ಕೆ ಮಾನ್ಯ ಸಚಿವರು ಬಂದಿರುವ ಕಾರಣ ಇಂದು ಕಲಘಟಗಿ ತಾಲೂಕಿನಲ್ಲಿ ಇರುವಂಥ ಸ್ಥಳೀಯ ಸಂಘಗಳು ಸೇರಿ ಮಾನ್ಯ ಸಚಿವರ ಗಮನಕ್ಕೆ ನಾವು ಸಂಘದವರು ಸೇರಿ ತಮ್ಮ ಜೊತೆ ಸಭೆಯನ್ನು ಮಾಡಬೇಕಂತೇಳಿ ವಿಚಾರದಲ್ಲಿದ್ದೇವೆ ಸರ್. ತಾವು ನಮ್ಮ ಸಂಘಗಳಿಗೆ ಸಭೆಯ ಸಮಯ ನಿಗದಿಪಡಿಸಿಕೊಡಬೇಕಂತೇಳಿ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಹಾಗೂ ಅದೇ ಮಧ್ಯಾಹ್ನದ ನಂತರ ಧಾರವಾಡದಲ್ಲೂ ಸಹ ನಮ್ಮ ಸಂಘಗಳ ಮುಖಂಡರು ಸೇರಿ ಸಚಿವರಿಗೆ, ಸರ್ ನಿಮ್ಮ ಜೊತೆ ಸಂಘಗಳ ಸಭೆಗೆ ನೀವು ಸಮಯ ನಿಗದಿಪಡಿಸಿಕೊಡಬೇಕಂತೇಳಿ ಮನವಿ ಕೊಟ್ಟಾಗ ಅದಕ್ಕೆ ನಾಳೆ ದಿನಾಂಕ 15/9/25 ಬೆಳಿಗ್ಗೆ 11 ಗಂಟೆಗೆ ಧಾರವಾಡದಲ್ಲಿರುವ ಸರ್ಕಿಟ್ ಹೌಸ್ನಲ್ಲಿ ಬೆಳಿಗ್ಗೆ ಸಂಘಗಳ ಜೊತೆ ಮಾನ್ಯ ಸಚಿವರ ಸಭೆ ನಿಗದಿಯಾಗಿರುತ್ತದೆ. ಆದ್ದರಿಂದ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ತಾವೆಲ್ಲರೂ ಸಭೆಗೆ ಆಗಮಿಸಬೇಕು. ಹಾಗೂ ಸಭೆಗೆ ಬರುವ ಸಮಯದಲ್ಲಿ ತಮ್ಮ ಸಂಘಗಳಿಂದ ನೋಂದಾಯಿತ ಕಾರ್ಮಿಕರಿಗೆ ಸುಮಾರು ದಿನಗಳಿಂದ ಯಾವುದೇ ಸೌಲಭ್ಯದ ಅರ್ಜಿಗಳಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಹಣ ಬಂದಿಲ್ಲ ಅಂದರೆ, ಹಾಗೂ ಕಾರ್ಮಿಕರ ಕಾರ್ಡುಗಳು ರದ್ದು ಮಾಡಿದ್ದಲ್ಲಿ ತಮ್ಮ ಹತ್ರ ದಾಖಲೆಗಳು ಇದ್ದರೆ ತಾವು ಸಭೆಗೆ ಬರುವ ಸಮಯದಲ್ಲಿ ದಾಖಲೆಗಳನ್ನು ತಗೊಂಡು ಸರಿಯಾದ ಸಮಯಕ್ಕೆ ಸಭೆಗೆ ಬಂದು ಹಾಜರಾಗಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್.